ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಳಿಗ್ಗೆ ತಿಂಡಿ ಮತ್ತು ರಾತ್ರಿ ಊಟ ಬದಲು ರಾಗಿ ರೊಟ್ಟಿ ಹೇಗೆ ಮಾಡುವುದೆಂದು ತಿಳಿಸಿಕೊಡುತ್ತೇನೆ ಬನ್ನಿ. 3-4 ಈರುಳ್ಳಿ, 1 ಕ್ಯಾರೆಟ್ ತುರಿ, ಹಾಗೆ 2 ಹಸಿಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕಟ್ ಮಾಡಿಕೊಂಡು ಇಡಿ. ಹಾಗೆಯೇ ಅರ್ಧ ಚಮಚ ಜೀರಿಗೆ, 4 ಸ್ಪೂನ್ ಮೊಸರು, 2-3 ಚಮಚ ಅಕ್ಕಿ ಹಿಟ್ಟು, 2-3 ಚಮಚ ಚಿರೋಟಿ ರವೆ, ಹಾಗೆಯೇ ರಾಗಿ ರೊಟ್ಟಿಗೆ ರಾಗಿ ಹಿಟ್ಟು. ನಂತರ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಳ್ಳಿ. ಈ ಮಿಕ್ಸಿಂಗ್ ಬೌಲಿಗೆ 2 ಕಪ್ ರಾಗಿ ಹಿಟ್ಟು, ಚಿರೋಟಿ ರವೆ, ಹಾಗೆ ಅಕ್ಕಿ ಹಿಟ್ಟು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕೆಂದರೆ ರಾಗಿ ಹಿಟ್ಟು ಗಂಟು ಆಗುವುದಿಲ್ಲ. ನಂತರ ಇದಕ್ಕೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿ, ಕ್ಯಾರೆಟ್, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೊಸರು ಹಾಕಿ ಚೆನ್ನಾಗಿ ಕಲಸಿ. ನಂತರ ಇದಕ್ಕೆ ಉಗುರು ಬಿಸಿ ನೀರು ಸ್ವಲ್ಪ ಸ್ವಲ್ಪ ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. 5 ನಿಮಿಷ ಹಾಗೆ ಮುಚ್ಚಿ ಇಡಿ. ಅಷ್ಟರೊಳಗೆ ಚಟ್ನಿ ಹೇಗೆ ಮಾಡುವುದೆಂದು ನೋಡುವ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ 1 ಕಪ್, ಹುಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಹಸಿಮೆಣಸಿನಕಾಯಿ 2, ಪುಟಾಣಿ ಕಾಳು 1-2 ಚಮಚ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನೀರು ಸೇರಿಸಿ. ಇಲ್ಲಿ ರಾಗಿ ರೊಟ್ಟಿ ಆಗಿರುವುದರಿಂದ ಗಟ್ಟಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕಿ. ನಂತರ ಚಟ್ನಿಯ ಒಗ್ಗರಣೆಗೆ ಎಣ್ಣೆ 2 ಚಮಚ, ಸಾಸಿವೆ 1 ಚಮಚ, ಹಾಗೆಯೇ ಉದ್ದಿನಬೇಳೆ 1 ಚಮಚ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚಟಾಪಟ ಆದ ನಂತರ ತಯಾರಾದ ಚಟ್ನಿಗೆ ಸೇರಿಸಿ. ಇಲ್ಲಿ ನಾವು ಇದಾಗಲೇ ಕಲಸಿಟ್ಟ ರಾಗಿ ಮಿಶ್ರಣವನ್ನು ಒಂದು ಬೇಕಿಂಗ್ ಪೇಪರ್ ಅಥವಾ ರೊಟ್ಟಿ ಪೇಪರಿಗೆ 1 ಚಮಚ ಎಣ್ಣೆಯನ್ನು ಸವರಿ. ಎಣ್ಣೆ ಸವರುವುದರಿಂದ ರಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತದೆ. ನಂತರ ರಾಗಿ ಉಂಡೆಯನ್ನು ತೆಗೆದುಕೊಳ್ಳಿ. ಬೇಕಿಂಗ್ ಪೇಪರ್ನಲ್ಲಿ ಇಟ್ಟು ತಟ್ಟಿ, ರೌಂಡ್ ಶೇಪ್ ಆಗುವ ಹಾಗೆ ತಟ್ಟಿ. ಹೀಗೆ ಮಧ್ಯ ಮಧ್ಯ ಸ್ವಲ್ಪ ಕೈಗೆ ನೀರನ್ನು ಮುಳುಗಿಸಿ ತಟ್ಟುವುದರಿಂದ ಶೇಪ್ ರೌಂಡಾಗಿ ಬರುತ್ತದೆ. ಹಾಗೆಯೇ ರೊಟ್ಟಿ ಕೂಡ ತೆಳುವಾಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ರೌಂಡ್ ಶೇಪಲ್ಲಿ ಬಂದಿದೆ ಅಂತ. ರೊಟ್ಟಿ ತಟ್ಟುವಾಗ ನಾನು ಗ್ಯಾಸ್ ಒಲೆ ಆನ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ತವ ಕೂಡ ಬಿಸಿಯಾಗಿದೆ. ಈ ಬಿಸಿಯಾದ ತವದ ಮೇಲೆ ಈ ತಟ್ಟಿದ ರೊಟ್ಟಿಯನ್ನು ಹಾಕಿ ಬೇಯಿಸಿ. ಸ್ವಲ್ಪ ಹೊತ್ತು ಬೇಕಿಂಗ್ ಪೇಪರ್ ತೆಗೆಯಬೇಡಿ, ಯಾಕೆಂದರೆ ರೊಟ್ಟಿ ತೆಳುವುದರಿಂದ ಕಟ್ಟಾಗುವ ಸಾಧ್ಯತೆ ಇದೆ. ಬಿಸಿ ಆದರೆ ಆಟೋಮೆಟಿಕ್ ಪೇಪರನ್ನು ಈಸಿಯಾಗಿ ತೆಗೆದುಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ನಾನು ಈಸಿಯಾಗಿ ತೆಗೆದೆ ಈಗ. ಹಾಗೆಯೇ ಮಧ್ಯಮ ಉರಿಯಲ್ಲಿ ಬೇಯಿಸಿ. ನಂತರ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ. ಒಂದು ಸೈಡ್ ಬೇಯಿಸಿದ ನಂತರ ಇನ್ನೊಂದು ಸೈಡ್ ಚೆನ್ನಾಗಿ ಬೇಯಿಸಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚಟ್ನಿ ಜೊತೆ ರಾಗಿ ರೊಟ್ಟಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.